ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಏನಿವತ್ತು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ಮಾಡಿಬಿಟ್ಟಿದ್ದಾರಲ್ಲ ಅಂತ ಅನ್ಕೋತಿದ್ದೀರಾ? ಇದು ನಾನ್ ವೆಜ್ ಅಲ್ವೇ ಅಲ್ಲ. ನಾನು ಮಶ್ರೂಮಲ್ಲಿ ಒಂದು ರೆಸಿಪಿನ ನಿಮಗೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಮಶ್ರೂಮ್ ತಂದರೆ ಆರಾಮಾಗಿ 3 ರೆಸಿಪಿಗಳನ್ನ ಚೆನ್ನಾಗಿ ಮಾಡ್ಕೋಬೋದು. ಅದರಲ್ಲಿ ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂತ ಅನ್ನೋರಿಗೆ ಇದೊಂದು ಮಾಡಿಸಿದೊಂದು ರೆಸಿಪಿ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಏನೇನು ಅಂತಂದರೆ, ಮಶ್ರೂಮ್ ತೊಗೊಂಬಂದು ನೀಟಾಗಿ ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿರೋದು. ಅದರ ಜೊತೆಗೆ ನಾನು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ನು ಅಷ್ಟೇ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ಗರಂ ಮಸಾಲ ಐಟಮ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ, ಮತ್ತು ಲಾಸ್ಟಲ್ಲಿ ಕೊರಿಯಾಂಡರ್ ಲೀವ್ಸು. ಸೊ ಇಷ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು. ಇದೇನೇ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ರೆಸಿಪಿ. ಅದ್ರ ಜೊತೆಗೆ ನೋಡಿ, ಇದು ಗೋಧಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಚಪಾತಿ ಜೊತೆಗೆ ಈ ಒಂದು ಗ್ರೇವಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಗೀ ರೈಸ್ ಜೊತೆಗೂ ಮಾಡ್ಕೋಬೋದು, ಅಥವಾ ಮಶ್ರೂಮ್ ಜಾಸ್ತಿ ತಂದರೆ ಮಶ್ರೂಮ್ ಬಿರಿಯಾನಿನೂ ಕೂಡ ಮಾಡ್ಕೋಬೋದು. ಸೊ ಆ ಥರ ಮಾಡ್ಬೋದು. ಜಾಸ್ತಿನೇ 3-4 ಐಟಮ್ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಜಸ್ಟು ಚಪಾತಿಗೆ ಮಶ್ರೂಮ್ ಗ್ರೇವಿ ಮಾಡಿಕೊಂಡೆ, ಮತ್ತು ಅದ್ರ ಜೊತೆಗೆ ಮಶ್ರೂಮ್ ಕಬಾಬ್ ಒಂದು ಟ್ರೈ ಮಾಡಿದೆ ನಮ್ಮ ಮನೇಲಿ. ಫಸ್ಟ್ ಇವಾಗ ಮಶ್ರೂಮ್ ಗ್ರೇವಿಗೆ ಫಸ್ಟ್ ಏನು ಮಾಡಬೇಕು ಅಂದರೆ, ರೆಸ್ಟೋರೆಂಟ್ ಸ್ಟೈಲ್ ಅಲ್ವಾ, ಸೊ ಅದಕ್ಕೋಸ್ಕರನೇ ಬೆಣ್ಣೆ ಕಟ್ ಮಾಡಿ, ಚಾಕು ಏನಕ್ಕೆ ಬಿಸಿ ಮಾಡಿದೆ ಅಂತಂದರೆ, ಇಲ್ಲಾಂದರೆ ಬೆಣ್ಣೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಬಿಸಿ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಬೆಣ್ಣೆ ಹಾಕಬೇಕು. ಸೊ ಉರಿನ ಕಡಿಮೆ ಇಟ್ಕೋಬೇಕು, ಇಲ್ಲಾಂದರೆ ಬೆಣ್ಣೆ ಎಲ್ಲ ಒಂದು ಸ್ವಲ್ಪ ಸೀಕ್ಲಿ ಥರ ಆಗಿಬಿಡುತ್ತೆ. ಸೊ ಬೆಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಬೇಕಾದರೆ ನೀವು ಆಯಿಲ್ ಕೂಡ 2 ಹಾಕೋಬೋದು, ಅಥವಾ ಬರೀ ಬೆಣ್ಣೆನಾದರೂ ಹಾಕೋಬೋದು. ಆಮೇಲೆ ಒಂದು 4 ಲವಂಗ, 2 ಚಕ್ಕೆ ಮತ್ತು ಪಲಾವ್ ಎಲೆ, ಏಲಕ್ಕಿ ಇಷ್ಟನ್ನು ಡೈರೆಕ್ಟಾಗಿ ಹಾಕಿದ್ದೀನಿ ನಾನು. ರುಬ್ಬಕ್ಕೆ ಒಬ್ಬೊಬ್ರು ಹಾಕೋತಾರೆ, ಹಾಕೋಬೋದು. ನಾನು ಇದನ್ನು ಡೈರೆಕ್ಟಾಗಿ ಹಾಕ್ತೆ. ಯಾಕೆಂದರೆ ರುಬ್ಬಿದ್ರೆ ನನಗೆ ಜಾಸ್ತಿ ಒಂಥರ ಘಾಟ್ ಹೊಡೆದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಒಗ್ಗರಣೆಗೆ ಮಾತ್ರ ಹಾಕಿದಷ್ಟೇ. ಅದಾದಮೇಲೆ ನೋಡಿ, ಆನಿಯನ್ ಚಾಪ್ ಮಾಡಿಲ್ಲ, ಚಾಪ್ ಮಾಡೋರು ಮಾಡ್ಕೋಬೋದು. ನಾನು ಫುಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ, ಫುಲ್ ಪಕ್ಕಾ ಗ್ರೇವಿ ಥರ. ಸೊ ಅದಕ್ಕೋಸ್ಕರ 2 ಆನಿಯನ್ನ ನಾನು ಅದನ್ನು ಪ್ಯೂರಿ ಥರ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋದ ತಕ್ಷಣವೇ ನಾವು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೇ ಬೇಕಾದರೆ ನಾವು ಡೈರೆಕ್ಟಾಗಿ ಮಶ್ರೂಮ್ನ ಹಾಕ್ಕೊಂಡು ಫ್ರೈನೂ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಅಥವಾ ಬೇಯಬೇಕಾದ್ರೆ ಆವಾಗಲೂ ಹಾಕೋಬೋದು, ಏನು ಡಿಫ್ರೆನ್ಸ್ ಏನಾಗಲ್ಲ ಅಂತ ಹೇಳ್ಬೋದು. ಪನ್ನೀರ್ ಮಾಡಬೇಕಾದ್ರೆ ಪನ್ನೀರನ್ನ ಮಾತ್ರ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಆ ಥರ ಏನಿಲ್ಲ, ಡೈರೆಕ್ಟಾಗಿ ಹಾಕೋಬೋದು. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹಾಕೋತೀನಿ ಅಂತ ಅಂದ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ದೆ. ಅದಾದಮೇಲೆ ಅದು ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋದಾಗ ಟೊಮೊಟೊ ಪ್ಯೂರಿ ಹಾಕಿದ್ದೀನಿ ನೋಡಿ. ಇದ್ರೂ ಅಷ್ಟೇ 2 ಟೊಮೊಟೊ ಹಾಕಿದ್ದೀನಿ. ಈರುಳ್ಳಿನೂ ಅಷ್ಟೇ 2 ಸಮ ಪ್ರಮಾಣದಲ್ಲಿ ತೊಗೊಂಡ್ರು ಪರವಾಗಿಲ್ಲ. ನಮಗೆ ಹುಳಿ ಬೇಕು ಅನ್ನೋರು ಸ್ವಲ್ಪ ಟೊಮೊಟೊನ 2 ಹಾಕೋಬೋದು, ದೊಡ್ಡದು. ಇಲ್ಲಾಂದರೆ 1 ಸಾಕು. ಅದಾದಮೇಲೆ ನೋಡಿ, ಸಾಲ್ಟು ಟೇಸ್ಟಿಗೆ ತಕ್ಕಂತೆ ಹಾಕ್ಬಿಟ್ಟು, ಆಮೇಲೆ ಚಿಲ್ಲಿ ಪೌಡ್ರು, ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡ್ರು ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇದು ಕಲರು ಸ್ವಲ್ಪ ರೆಡ್ಡಿಶ್ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಯಾಕೆಂದರೆ ಟೊಮೊಟೊನ ಹಾಕಿರ್ತೀವಲ್ವ, ಸೊ ಸ್ವಲ್ಪ ರೆಡ್ ಕಲರ್ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ಖಾರನೂ ಕೂಡ ಇರುತ್ತೆ, ಬೇಕಾದ್ರೆ ಮಾಮೂಲಿ ಅಚ್ಕಾರದ ಪುಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಕ್ಕೋಬೋದು. ಸೊ ನಾನು ಇದನ್ನು ಹಾಕ್ತೆ ನೋಡಿ. ಜಾಸ್ತಿ ಆಗೋಯ್ತೋ ಏನೋ ಅಂತ ಗೊತ್ತಿಲ್ಲ, ಸ್ವಲ್ಪ, ಯಾಕೆಂದರೆ ಅದೇ ಒಂದೇ ಸರಿ ಹಾಕಿದ್ರೆ ಅದೇ ಪ್ರಾಬ್ಲಮ್ಮು. ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಒಂಚೂರು ಗರಂ ಮಸಾಲ ಪೌಡ್ರು ಆಪ್ಷನಲ್ಲು, ಬೇಕಾದರೂ ಹಾಕೋಬೋದು. ಮತ್ತು ಕಸೂರಿ ಮೆಹತಿನೂ ಕೂಡ ಲಾಸ್ಟಲ್ಲಿ ಹಾಕೋಬೋದು, ಅದು ಕೂಡ ಆಪ್ಷನಲ್ಲು. ನಾನಿಲ್ಲ ಆದಷ್ಟು ಕಡಿಮೆ ಐಟಮ್ಸ್ಗಳನ್ನ ಯೂಸ್ ಮಾಡಿ ಟೇಸ್ಟಿಯಾಗಿರೋವಂಥ ಒಂದು ಗ್ರೇವಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದಾದಮೇಲೆ ಫ್ರೈ ಆದಮೇಲೆ ನಾನು ಮಶ್ರೂಮ್ನ ಹಾಕ್ಕೊಂಡೆ. ಸೊ ಇವಾಗ ಸ್ವಲ್ಪ ಹಂಗೇ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು, ಅದೇನು ಹಸಿ ವಾಸನೆ ಥರ ಏನಿರಲ್ಲ ಅದು. ಸೊ ಜಸ್ಟ್ ಹಿಂಗೆ ಫ್ರೈ ಮಾಡಿಕೊಂಡು, ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ, ಮಶ್ರೂಮ್ ಬೇಯೋ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ, ಉಪ್ಪಿನೊಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ನಾವು ಮುಚ್ಚಿಟ್ಬಿಡೋದು. ಮುಚ್ಚಿದ ತಕ್ಷಣ ಅದು ಎಷ್ಟೊತ್ತು ಎಣ್ಣೆ ಬಿಡಬೇಕು ಅಷ್ಟೇ. ಈ ಗ್ರೇವೀಸ್ ಎಲ್ಲ ಆಲ್ಮೋಸ್ಟ್ ಹಿಂಗೆ, ಅದು ಎಣ್ಣೆ ಬಿಡ್ತಾ ಇದೆ ಅಂತಂದಾಗ ಇದು ಒಂದು ಲೆವೆಲ್ಗೆ ರೆಡಿ ಆಯಿತು ಗ್ರೇವಿ ಅಂತ ಅರ್ಥ. ನಾನಿಲ್ಲಿ ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕಿದೆ, ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಆಯಿಲು ಇತ್ತೀಚೆಗೆ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ ಎಲ್ಲರೂ.
ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕೋದು ಇಲ್ಲ ಬಿಡಿ, ಎಷ್ಟು ಬೇಕೋ ಅಷ್ಟೇ ಹಾಕೋದು ನೋಡಿ. ಆಮೇಲೆ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಉರಿಲಿ ಇಟ್ಬಿಟ್ಟು ಅದ್ರ ಪಾಡ್ಗದು ಬೇಯಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಅಷ್ಟರೊಳಗಡೆ ನಾನು ಸ್ವಲ್ಪ ಸೌತೆಕಾಯಿ ಮತ್ತು ಹಸಿ ಈರುಳ್ಳಿನ ಕಟ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ಸ್ವಲ್ಪ ನೋಡಿ ನಾನ್ ವೆಜ್ ಅಂತೂ ತಿನ್ನಲ್ಲ, ಅಟ್ಲೀಸ್ಟ್ ಆ ಒಂದು ವೈಬ್ಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ಹಂಗೆ ಮಾಡಿದೆ. ಆಮೇಲೆ ರುಚಿ ನೋಡೋಣ ಅಂತ ತೊಗೊಂಡಂತ ತುಂಬ ಚೆನ್ನಾಗಾಗಿತ್ತು, ಚೆನ್ನಾಗಿ ಬೆಂದಿತ್ತು. ಮಶ್ರೂಮ್ ಅಂತಂದರೆ ಅಣಬೆ ಅಲ್ವಾ, ಅದೆಲ್ಲ ಸ್ವಲ್ಪ ಬೇಗನೆ ಬೆಂದೋಗ್ಬಿಡುತ್ತೆ. ಸೊ ಎಣ್ಣೆ ಬಿಡೋ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ಅದನ್ನು ಸಿಮ್ಗೆ ಹಾಕ್ಬಿಟ್ಟು ಅದಾದಮೇಲೆ ಇದನ್ನು ಚಪಾತಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡಿದೆ. ಸೊ ಗ್ರೇವಿ ಫುಲ್ ರೆಡಿ ಆದಮೇಲೆ ನಾನು ಮಶ್ರೂಮ್ನ ಅದೇ 2 ಭಾಗ ಮಾಡ್ಕೊಂಡಿದ್ದೆ. ಸ್ವಲ್ಪ ಗ್ರೇವಿಗೆ ಹಾಕ್ತೆ, ಇನ್ನು ಮಿಕ್ಕಿದ್ದನ್ನು ಕಬಾಬ್ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ. ನಾನು ನಮ್ಮನೇ ಕಬಾಬ್ ಮಾಡಿರಲ್ಲ, ಅದರಲ್ಲೂ ಮಶ್ರೂಮಲ್ಲಂತೂ ಮಾಡೋಕ್ಕೆ ನಾವು ಹೋಗೋದು ಇಲ್ಲ. ಏನಕ್ಕೆ ನಾನ್ ವೆಜ್ ತಿನ್ನೋರು ಆಲ್ಮೋಸ್ಟ್ ನಾವು ರಜಾ ಬಂದ ತಕ್ಷಣ ಭಾನುವಾರ ಬುಧವಾರ ಎಲ್ಲ ನಾವು ಡೈರೆಕ್ಟಾಗಿ ನಾನ್ ವೆಜ್ಜೇ ಮಾಡಿಬಿಡ್ತೀವಲ್ಲ, ಅದಕ್ಕೆ ಮಶ್ರೂಮಲ್ಲಿ ಈ ಥರ ಎಲ್ಲ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಪಾಪು ಎಲ್ಲರೂ ಇದ್ದಾರಲ್ವ, ಸೊ ಅವರೆಲ್ಲ ನಾನ್ ವೆಜ್ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಮನೇಲಂತೂ ನಾನು ಮಾಡಲ್ಲ, ಅದಕ್ಕೋಸ್ಕರ ಇದನ್ನು ಮಾಡಿದೆ. ಇದು ಸೇಮ್ ಆ್ಯಸ್ ಯೂಶ್ವಲ್ ನಾವು ಚಿಕನ್ ಕಬಾಬ್ ಮಾಡ್ತೀವಲ್ಲ ಅದೇ ಥರನೇ. ಕಬಾಬ್ ಪೌಡ್ರಿಗೆ ಸ್ವಲ್ಪ ಇನ್ನೊಂಚೂರು ಹಚ್ಮೆಣ್ಸಿನ್ಕಾಯಿ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ತೆ, ಯಾಕೆಂದರೆ ನಾವು ಎಗ್ ಯೂಸ್ ಮಾಡ್ತಿದ್ವಿ ಮೊದಲು ಚಿಕನ್ ಮಾಡುವಾಗ. ಸೊ ಇವಾಗ ನಾವು ಎಗ್ ಯೂಸ್ ಮಾಡೋಂಗಿಲ್ವಲ್ಲ, ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಅದಾದಮೇಲೆ ಕಬಾಬ್ ಪೌಡ್ರ್ ಜೊತೆಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನಾನು ಅದನ್ನು ಮಶ್ರೂಮ್ನ ಕಲಿಸ್ಬಿಟ್ಟು ಎಣ್ಣೆಗೆ ಬಿಡೋದಷ್ಟೇ. ಸೊ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ರೆಸ್ಟೋರೆಂಟ್ ಸ್ಟೈಲೇ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ಅದೇ ಥರನೇ ಮಾಡಿದ್ದು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ ಕಾರ್ತಿಕ್ ಮಾಸ ಮುಗಿಯೋದ್ರೊಳಗೆ ಒಂದ್ಸರಿ. ಯಾಕೆಂದರೆ ವೆಜಿಟೇರಿಯನ್ಸು ಕೂಡ ಇದನ್ನು ಟ್ರೈ ಮಾಡ್ಬೋದು, ಯಾಕೆಂದರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ರೆಸ್ಟೋರೆಂಟ್ ಸ್ಟೈಲು. ಸೊ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಸೊ ಇದು ರೆಸಿಪಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಬಾಯ್.